ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೋದಿ ಟೆಕ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ. ನಾನು ಚೆನ್ನಾಗಿದ್ದೀನಿ. ಈಗ ಸಮಯ ಆಗಿದೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆ 10 ನಿಮಿಷ ಆಗಿದೆ. ಈಗ ನಾನು ಹೋಗ್ತಾ ಇದ್ದೀನಿ ಉಳುವಿಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ. ಓಕೆನಾ? ಫ್ರೆಂಡ್ಸ್, ನಾವೀಗ ಬಂದು ಮುಟ್ಟಿದ್ದೀವಿ ವ್ಯೂ ಪಾಯಿಂಟಿಗೆ. ಇದು ಪಂಚವಳ್ಳಿ ಹೋಗುವಾಗ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣುತ್ತೆ ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ್ ಇಂದ ಎಲ್ಲ ಫುಲ್ ಸೀನರಿ ಕಾಣುತ್ತೆ. ನೋಡ್ರಿ ಫ್ರೆಂಡ್ಸ್, ಎಂತ ಅದ್ಭುತವಾಗಿದೆ, ಬ್ಯೂಟಿಫುಲ್. ಫುಲ್ ಮೌಂಟೇನ್ಸ್ ಇದೆ, ಇಲ್ಲೆಲ್ಲ ಗ್ರೀನರೀಸ್ ಇದೆ. ಇಲ್ಲೆಲ್ಲ ಬೆಳಗ್ಗೆ ಮಂಜು ತುಂಬಿಕೊಂಡಿರುತ್ತೆ. ವಾತಾವರಣ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ಅರಣ್ಯ ಇಲಾಖೆ. ಓಕೆ, ಹುಲಿ ಸಂರಕ್ಷಿತ ಪ್ರದೇಶದಿಂದ ಎತ್ತರ ಗುಡ್ಡದಿಂದ ನೋಡ್ತಾ ಇದೀವಿ. ಗುಡ್ಡದಲ್ಲೆಲ್ಲ ಹುಲಿ ಇರ್ತದೆ, ಬಟ್ ಆ ಗುಡ್ಡ ಹತ್ಕೊಂಡು ಹುಲಿ ಬರೋಷ್ಟ್ರಲ್ಲಿ ನಾವು ಇಲ್ಲಿ ಇರಲ್ಲ, ಹೋಗಿರ್ತೀವಿ ಮನೆಗೆ. ಓಕೆ, ಈಗ ಟವರ್ ಮೇಲಿಂದ ಇಳಿತಾ ಇದೀನಿ ಕೆಳಗೆ. ಹಾಗೆ ನೋಡ್ತಾ ಇದೀನಿ, ಅಲ್ಲಿ ಕರಡಿ ಬಾಯಿ ತಕೊಂಡಿದೆ. ಆ ಕರಡಿ ರಾಜ. ಇದು ನಮ್ದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇದು ಕರಡಿ ಇರೋದೊಂದು ನಮ್ದು ಹುಲಿ ರಾಜ. ಇದು ಹುಲಿ ರಾಜ. ಈ ಕರಡಿ ರಾಜನ ನೋಡ್ಬೇಕಂದ್ರೆ ನೀವು ಇಲ್ಲಿ ಹುಲಿ ರಾಜ ಸ್ಥಳಕ್ಕೆ ಬರ್ಲೇಬೇಕು ಫ್ರೆಂಡ್ಸ್. ಓಕೆನಾ? ಈಗ ತುಂಬ ಗಾಳಿ ಬರ್ತಾ ಇದೆ, ತಂಪು ಗಾಳಿ. ಸೊ ಬೆಳಗ್ಗೆ ಟೈಮ್ ಆಗಿದೆ 10:30 ಆಗಿದೆ ಸರಿಯಾಗಿ. ಸೊ 10:30 ನಿಂತು ಬಿಟ್ಟಿದ್ದೀವಿ. ಈಗ ಹೋಗ್ಲಿಕ್ಕೆ ತಾಸು ಹತ್ತಬೇಕು. ಅಲ್ಲಿ ಸ್ಟೇ ಟ್ಯೂನ್. ಓಕೆ ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ಕರಡಿಯಿಂದ. ನಾವು ಆನೆಲ್ಲ ತಿಂದಿದೆ. ಆನೆ ಬಂದು ಆನೆ ಎಲ್ಲ ಆಗುತ್ತೆ, ಜನರು ಬರ್ತಾರೆ. ಆನೆ ಹತ್ರ ಮಾತಾಡ್ಸ್ಕೊಂಡು ಫೋಟೋ ತೆಗೆದುಕೊಂಡು ಈಗ ಆನೆ ಇಲ್ಲ, ಕಾಡಿಂದ ಬರುತ್ತೆ. ಸಂಜೆ ಬರುತ್ತೆ 5:30ಗೆ. ಇದೆ ಆನೆ ಜಾಗ. ನೋಡಿ ಆನೆ ಜಾಗ ಇದು. ಈ 3 ಆನೆಗಳಿರುತ್ತೆ. ಆ ಆನೆದ ಹೆಸರು ಚಾಮುಂಡಿ, ಶಿವಾಂಗಿ. ಇದು ಸಣ್ಣ ಆನೆ, ಇದು ಸಫಾರಿ KTR. ವೆಲ್ಕಮ್ ಟು KTR ಸಫಾರಿ. ಓಕೆ, ವೆಲ್ಕಮ್ ಟು KTR ಸಫಾರಿ ಜಾಗ ಇದು. ಇದ್ರಿಂದ ಹೋದ್ರೆ ಸಫಾರಿಗೆ ಹೋಗ್ತೀವಿ. ಸಫಾರಿ ಹೋಗೋ ಜಾಗ ಇದು. ಜಂಗಲ್ ಸಫಾರಿಯಲ್ಲಿ ಕರಡಿ, ಚಿರತೆ, ಆನೆ ಎಲ್ಲ ಕಾಣುತ್ತೆ. ಹುಲಿ, ಸಿಂಹ ಎಲ್ಲ ಕಾಣುತ್ತೆ ಫ್ರೆಂಡ್ಸ್. ಸೂಪರ್ ಆಗಿದೆ, ವಂಡರ್ಫುಲ್ ಆಗಿದೆ ಇದು KTR. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬಾ ಸೂಪರ್ ಆಗಿ ವ್ಯೂ ಕಾಣ್ತಾ ಇದೆ. ಈ ಥಂಡಿ ಗಾಳಿಯಲ್ಲಿ ಹೋಗೋದೇ ಮಜಾ ಬೇರೆ, ಒಂದು ಸೂಪರ್ ಮಜಾ ಇರುತ್ತೆ. ನೀವು ಇಲ್ಲಿ ಬರ್ಬೇಕಾದ್ರೆ ಬನ್ನಿ, ಕರಡಿ ಕಾಟ ಇರುತ್ತೆ, ಖಂಡಿತ ಇರುತ್ತೆ. ಓಕೆ ಫ್ರೆಂಡ್ಸ್, ಸ್ಟೇ ಟ್ಯೂನ್. You are watching me Modi Tech channel vlog. Welcome to my channel friends. ಈಗ ಬಂದಿದ್ದೀನಿ ಉಳುವಿ ರಸ್ತೆಗೆ. ಇನ್ನೂ ಹೋಗ್ಬೇಕಂದ್ರೆ ಆ್ಯಕ್ಚುಲಿ ಇನ್ನೂ 28 ಕಿಲೋಮೀಟರ್ಸ್ ಹೋಗ್ಬೇಕು ಫ್ರೆಂಡ್ಸ್. ಅದೇ ನಾನು ರಸ್ತೆ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತೇಳಿ, ಆ ವ್ಯೂ, ಕಾಡಿನ ಜಂಗಲಿನ ವ್ಯೂ ನೋಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀನಿ ಫ್ರೆಂಡ್ಸ್. ಸೊ ಈಗ
ನಮ್ ಹಿಂದ್ಗಡೆ ಕಾಣ್ತಾ ಇರೋ ಎಲ್ಲ ವ್ಯೂ ನೋಡಿ, ಜಂಗಲ್ ವ್ಯೂ, ಸಾಗುನಿ ಮರ, ಗಿಡ, ಎಲ್ಲ ಪಕ್ಷಿಗಳು, ಹಾರ್ನ್ ಬಿಲ್, ಎಲ್ಲ ಪಕ್ಷಿಗಳ ಸೌಂಡ್ ಇಲ್ಲಿ ಬರ್ತದೆ ಫ್ರೆಂಡ್ಸ್. ಇದು ತುಂಬಾ ಅದ್ಭುತವಾದ ಜಾಗ ಅನ್ಬೋದು. ಇದು ಬ್ಯೂಟಿಫುಲ್ ಆಗಿರೋ ನೇಚರ್. ಬೆಳಗ್ಗೆ ಬಂದ್ರೆ ತುಂಬಾ ಕೂಲ್ ಆಗಿ ತಂಪಾಗಿರುತ್ತೆ. ಆಸ್ ಇಟ್ ಇಸ್ ಊಟಿಲಿ ಇರೋಂಗೆ ಇರುತ್ತೆ. ಸೊ ಅದೇ ನಾನು ನಿಮ್ಗೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ತೋರ್ಸಕ್ಕೆ. ಸೊ ಆಕ್ಚುಲಿ ನಾನು ಈಗ ಇನ್ನೊಂದು ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಅಂದ್ರೆ ನಾನು ಉಳ್ವಿ ಮುಟ್ಬಿಡ್ತೀನಿ. ಶ್ರೀ ಕ್ಷೇತ್ರ ಉಳ್ವಿ ಜಾಗ ಹೇಗಿದೆ ಅಂತೇಳಿ ನಿಮ್ಗೆ ಅದು ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಸ್ಟೇ ಟ್ಯೂನ್. ಈಗ ಬ್ರಿಡ್ಜ್, ಉಳಿವಿ ಹೋಗೋ ದಾರಿಯಲ್ಲಿ ಒಂದು ಬ್ರಿಡ್ಜ್ ಸಿಕ್ಬಿಟ್ಟಿದೆ ನನಗೆ. ಆ ಬ್ರಿಡ್ಜ್ ಹೆಸರು ನನಗೆ ಆಕ್ಚುಲಿ ಇನ್ನೂ ಗೊತ್ತಿಲ್ಲ. ಆ ಬ್ರಿಡ್ಜ್ ಯಾವ್ದಂತ ನಾನು ತೋರಿಸ್ತೀನಿ ನಿಮ್ಗೆ. ಮೀನುಗಳಿದಾವೆ ಇದರಲ್ಲಿ, ಕಲರ್ ಮೀನುಗಳಿದಾವೆ ನೋಡ್ರಿ. ಇದ್ರಲ್ಲಿ ನೀರು ತುಂಬಾ ಆಳ ಇದೆ. ತುಂಬಾ ಬ್ಯೂಟಿಫುಲ್, ಸೂಪರ್ ಆಗಿದೆ ಫ್ರೆಂಡ್ಸ್. ಒಳ್ಳೆ ಬ್ರಿಡ್ಜ್ ಅನ್ಬೋದು. ಸೂಪರ್ ಆಗಿರೋ ಬ್ರಿಡ್ಜ್ ನೋಡ್ರಿ, ಕಾಣಿಸ್ತಾ ಇದೀನಿ ನೋಡ್ರಿ. ಬ್ರಿಡ್ಜ್ ಕೆಳಗೆ ಪೂರ್ತಿ ನೀರೇ ಇದೆ. ನೀರ್ ಕೆಳಗೆ ಇದ್ರಲ್ಲಿ ಮೀನು ಇರ್ತದೆ, ಮೊಸಳೆನೂ ಇರ್ತದೆ, ಬೇರೆ ತರ ಎಲ್ಲ ನೀರಿನ ಪ್ರಾಣಿಗಳು ಇರ್ತದೆ, ಕಪ್ಪೆಗಳು ಇರ್ತದೆ. ಬ್ರಿಟಿಷ್ ಕಾಲದಲ್ಲಿ ಈ ಬ್ರಿಡ್ಜ್ ಆಗಿಲ್ಲಾಗಿತ್ತು. ಆ ಬ್ರಿಡ್ಜ್ ಮೇಲಿನ ಪಾಸ್ ಆಗ್ತಿದ್ವಿ ನಾವು. ಆ ಬ್ರಿಡ್ಜ್, ಅಲ್ಲಿ ಬ್ರಿಡ್ಜ್ ಇದೆಯಾ? ಹಿಂಗ್ ಮೆಟ್ಲ ಇತ್ತು ಹಿಂಗೆ. ಓಕೆ ಬಾಂಬುದು ಈಗ ಎಲ್ಲ ಹಾಳಾಗಿದೆ. ಓ, ಬ್ರಿಡ್ಜ್ ಎಲ್ಲ ಹಾಳಾಗೋಗಿದೆ ಈಗ. ಈ ಬ್ರಿಡ್ಜ್ ಹೊಸದ? ಇದು ಹೊಸದು. ಯಾವ ಹೆಸರು? ನಾ ಹೋಗಿಲ್ಲ, ನಮ್ಮ ಅಪ್ಪ ಅಮ್ಮ ಹೋಗಿದ್ದಾರೆ. ಓಕೆ ಅಜ್ಜ ಅವರು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೀವು ಇದೇ ಊರವರ? ಇದೇ ಊರು. ಓಕೆ, ನಿಮ್ಮ ಹೆಸರು? 2 ಕಿಲೋಮೀಟರ್. ಏಕನಾಥ್ ಅಂತ. ಏಕನಾಥ್ ಅಂತೇಳಿ ಅವರು ನಮ್ ಗೆಳೆಯ ಸಿಕ್ಕಿದ್ದಾರೆ ಈ ಬ್ರಿಡ್ಜ್ ಮೇಲೆ. ತುಂಬಾ ಹ್ಯಾಪಿ ಆಗಿದೆ ಈ ಪ್ಲೇಸಿಗೆ ಬಂದ್ಬಿಟ್ಟು. ಈ ಎಲ್ಲ ವಾತಾವರಣ ತೋರಿಸ್ತಾ ಇದ್ದೀನಿ. ಈ ಹಳೆ ಬ್ರಿಡ್ಜ್ ಆ ಜಾಗದಲ್ಲಿ ಇತ್ತಂತೆ ಫ್ರೆಂಡ್ಸ್. ನೋಡಿ, ಆ ಜಾಗದಲ್ಲಿ ಬ್ರಿಡ್ಜ್ ಎಲ್ಲ ಹಾಳಾಗೋಗಿದೆ. ಇದು ಅಷ್ಟೇ. ಇದು ಇಲ್ಲಿಂದ ಎತ್ತಿನ ಗಾಡಿ ಮೇಲೆ ಭತ್ತ ಗಿತ್ತ ಈ ಕಡೆ ತಗೊಂಡ್ ಹೋಗ್ತಿದ್ವಿ ನಾವು. ಓಕೆ ಒಂದ್ಸತಿ ಅದಕ್ಕೆ ಬಾಯಾರಿಕೆ ಆಗಿ, ನೀರಡಿಕೆ ಆಗಿ ಓಕೆ ಕೋಣಾನೇ ನದಿಗೆ ಹಾರ್ಬಿಟ್ಟಿದೆ ಇಲ್ಲಿ. ಓ ಮೈ ಗಾಡ್. ಭತ್ತ ತುಂಬಿದ ಗಾಡಿನೇ ತುಂಬಾ ಎತ್ತಿನ ಗಾಡಿ ತುಂಬಾ ಖರಾಬ್ ಆಗಿ ದೃಶ್ಯ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಇಲ್ಲಿ ಒಂದು ಅನಾಹುತ ಆಗ್ಬಿಟ್ಟಿತ್ತಂತೆ. ಆ ನೀರಲ್ಲಿ ಬಿದ್ಬಿಟ್ಟು ಏನಾದ್ರು ಆಯ್ತಾ? ಯಾರು ತೊಂದ್ರೆ ಆಯ್ತಾ ಅಲ್ಲಿ? ಹೌದು. ಜೀವಹಾನಿ ಅಥವಾ ಏನಾದ್ರು ಆಯ್ತಾ? ಜೀವಹಾನಿ ಆಯ್ತಾ? ಯಾವ ಟೈಮಲ್ಲಿ ಆಗಿತ್ತದು? ಅದು ಕಮ್ಸಿ ಕಮ್ ಇದು ಹೇಳ್ಬೇಕಂದ್ರೆ ಇಸ್ವಿ ಹೇಳ್ಬೇಕಂದ್ರೆ ಇದು 99. ಓಕೆ ಫ್ರೆಂಡ್ಸ್, 1999ರಲ್ಲಿ ಈ ಬ್ರಿಡ್ಜ್, ಈ ಊರ ಹೆಸರು ಕಾನೇರಿ. ಓಕೆ, ಕಾನೇರಿ ಬ್ರಿಡ್ಜ್ ಅಲ್ಲಿ 1999ರಲ್ಲಿ ಈ ಬ್ರಿಡ್ಜ್ ಅಲ್ಲಿ ಹೋಗುವಾಗ ಸಾಗಣೆ ಮಾಡಬೇಕಾದ್ರೆ, ಆಕಳ ಹಾಗೂ ಜನರು ಸಾಗಣೆ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ನೀರಲ್ಲಿ ಬ್ರಿಡ್ಜ್ ಬಿದ್ಬಿಟ್ಟು ಜೀವಹಾನಿ ಆಗಿದೆ. ಸೊ ಅದೊಂದು ಹೃದಯಾಘಾತ ಅಂತ ಹೇಳಿ ಹೇಳ್ಬೋದು ಫ್ರೆಂಡ್ಸ್. ಅದು ತುಂಬಾ ಬೇಜಾರಾದ ಸಂಗತಿ. ಬಟ್ ಕಾನೇರಿ ಬ್ರಿಡ್ಜ್ ಈಗ ಹೇಗಿದೆ? ಈಗ ಏನು ತುಂಬಾ ಅನುಕೂಲ ಆಗ್ತದೆಯಾ? ಈಗ ಅನುಕೂಲ ಬಹಳ ಇದೆ ನಮ್ಗೆ. ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ನಮ್ಮ ಅಟ್ಟಿ ಇದು ಇದೆ ನಮ್ದು. ಒಂದು ವರ್ಷಕ್ಕೆ ₹1,00,000 8 ಲಕ್ಷ ನಾನು ಗಳಿಸ್ತೀನಿ. ವಾವ್, ಸೂಪರ್. 8 ಲಕ್ಷ. ಏನ್ ಮಾಡ್ತೀರಿ ಸರ್ ನೀವು? ತೋಟ ಮಾಡಿದೀನಿ. ಅಡಿಕೆ ತೋಟ ಮಾಡಿದ್ದೀರಾ? ಏಲಕ್ಕಿ, ಕಾಳುಮೆಣಸು ಎಲ್ಲ ನಾನು ಮಾಡ್ಕೊಂಡಿದ್ದೀನಿ ನಮ್ಮ ಊರಾಗ. ವಾವ್, ಬ್ಯೂಟಿಫುಲ್. ಏಕನಾಥ್ ಅವರು ವರ್ಷಕ್ಕೆ ಆದಾಯ ಸೊ ಅವರು ಅಡಿಕೆ ಬಿಸ್ನೆಸ್ ಮಾಡ್ತಾರೆ. ಅವ್ರದ್ದು ಅಡಿಕೆ ಬಿಸ್ನೆಸ್ ಇದೆ, ದಂಧೆ ಇದೆ. ಅಡಿಕೆ ಉತ್ತಮ ಗುಣಮಟ್ಟದ ಅಡಿಕೆ ಬೇಕಂದ್ರೆ ಇವ್ರ ಹತ್ರ ದೊರೆಯುತ್ತದೆ. ಏಕನಾಥ್ ಅಂತ ಹೇಳ್ಬಿಟ್ಟು ಇವರು ವಾಸಸ್ಥಳ ಅವರ್ಲಿ ಅಂತ ಊರಲ್ಲಿ ವಾಸಸ್ಥಳ. ನದಿ ನಮ್ಗೆ ಇದರಿಂದ 2 ಕಿಲೋಮೀಟರ್ ದೂರ. ಓಕೆ. ಅಡಿಕೆ ಉತ್ತಮ ಗುಣಮಟ್ಟದ ಅಡಿಕೆ ಬೇಕಂದ್ರೆ ಸಸಿನೂ ಸಿಗ್ತದೆ ನಮ್ ಕಡೆ, ಸಸಿಗಳು ಸಿಗ್ತದೆ. ಓಕೆ ಫ್ರೆಂಡ್ಸ್, ಅವರು ಏಕನಾಥ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. 94812870 9481287066.
ಓಕೆ, ಡೆಫಿನೆಟ್ಲಿ ಇವ್ರ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಲೈವ್ ಕ್ಯಾಮ್ರಾದಲ್ಲಿ ಬಿಡ್ತಾ ಇದ್ದೀನಿ, ಇವ್ರ ನಂಬರ್ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವುದೇ ತರಹದ ಸಸಿ ಆಗಲಿ, ಅಡಿಕೆ ಆಗಲಿ, ಬೇರೆ ಯಾವ್ದಾರ ಜೇನುತುಪ್ಪ ಸೂಪರ್ ಕ್ವಾಲಿಟಿ ಪ್ಯೂರ್ ಜೇನುತುಪ್ಪ ಬೇಕಾದ್ರೂ ಇವ್ರ ಹತ್ರ ಸಿಗುತ್ತೆ. ಏಕನಾಥ್ ಅವ್ರ ಹತ್ರ ನಿಮ್ಗೆ ಬೇಕಾದ 3 ಪದಾರ್ಥಗಳು ಸಿಗುತ್ತೆ ಫ್ರೆಂಡ್ಸ್. ಅಡಿಕೆ, ಸಸಿಗಳು ಮತ್ತೆ ಜೇನುತುಪ್ಪ, ಈ 3 ಪ್ರಾಡಕ್ಟ್ ಸಿಗುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಹಾಕ್ತೀನಿ. ಸೊ ನಾನು ಕೂಡ ಅವ್ರ ನಂಬರ್ ತಗೊಳ್ತೀನಿ, ಸೇವ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೂ ಕೂಡ ಕೊಡ್ತೀನಿ, ನೀವು ಸೇವ್ ಮಾಡ್ಕೊಳ್ಳಿ. ನೀವು ಬನ್ನಿ, ನೀವು ಪ್ರಾಡಕ್ಟ್ಸ್ ಖರೀದಿ ಮಾಡಿ. ಹಾಗೆ ಕಾನೇರಿ ಬ್ರಿಡ್ಜಿಗೆ ಬನ್ನಿ, ಆ ಕಡೆನೂ ನಿಮ್ಗೆ ನೀರಿದೆ, ಈ ಕಡೆನೂ ನೀರಿದೆ. ಈ ನೀರಲ್ಲಿ ಮೀನುಗಳು ಹಾಗೆ ಸಿಗ್ತದೆ. ಯಾವ ಮೀನಿದೆ ಈ ನೀರಲ್ಲಿ? ಮೀನ್ ಅಂತ ನಮ್ಮ ಭಾಷೆಯಲ್ಲಿ ನಾವು ಮರಾಠಿ ಮಾತಾಡೋರು. ಓಕೆ ಓಕೆ. ಮೋಳಿ ಅಂತ ಸಿಗ್ತತಿ. ಬಾಕಿ ಸಣ್ಣ ಮೀನ, ಬಾಕಿ ಟೈಮಿಗೆ ನಾವು ಕಪ್ಪೆ ಹಚ್ಚಿ ಗಾಣ ಹಾಕ್ತಿವಿ. ಆ ಟೈಮಿಗೆ ನಮ್ಗೆ ಇಷ್ಟಿಷ್ಟು ದೊಡ್ಡ ಮೀನ್ ಸಿಗ್ತದೆ. ಹೌದಾ? ಅದು ಯಾವ ತರ ಮಾಡ್ಬೇಕಂತ ಅಡಿಗೆ ಮಾಡೋರು ನಮ್ಮ ಅಮ್ಮಗೆ ಎಲ್ಲ ಗೊತ್ತೈತಿ. ಎಲ್ಲರಿಗೂ ಇದು ಆಗೋದಿಲ್ಲ, ಅಂದ್ರೆ ಅದು ವಾಂತಿ ಆಗ್ತದೆ. ಅಕಸ್ಮಾತ್ ನೀವು ತಗೊಂಡೋಗಿ ಸಾಂಬಾರ್ ಮಾಡ್ತೀನಿ ಅಂದ್ರೆ ವಾಂತಿ ಆಗ್ತದೆ. ಆ ತರ ಮೀನ ಇದೆ, ಅದು ಏನ್ ತೆಗಿಬೇಕಂತ ಗೊತ್ತಾಗ್ತದೆ ಅಷ್ಟೇ. ಓಕೆ. ಇದೊಂದು ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ಬೇಕು ಏಕನಾಥ್ ಅವರಿಗೆ. ಸೂಪರ್ ಆಗಿ ಇಂಪಾರ್ಟೆಂಟ್ ಇರೋ ಒಂದು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ನದಿ ನೀರಲ್ಲಿ ನೀವು ಏನಾದ್ರು ಮೀನ್ ಹಿಡಿದ್ಬಿಟ್ಟು ಮನೆ ಹೋಗಿ ಸಾಂಬಾರ್ ಮಾಡ್ಕೊಂಡು ತಿನ್ಬಿಟ್ರೆ ವಾಂತಿ ಬರುತ್ತೆ. ಅದೇಕಂತ ಅದ್ರ ಸೀಕ್ರೆಟ್ ಅವ್ರಿಗೆ ಗೊತ್ತಿದೆ. ನಮ್ಮ ಅಮ್ಮಾಗ್ ಬರ್ತಾರೆ ಅದು ಚಲೋದಾಗಿ ಮಾಡ್ಲಿಕ್ಕೆ. ಎಲ್ಲರಿಗೂ ಬರುದಿಲ್ಲ, ಅದು ಒಳಗಡೆ ಏನು ಪಿತ್ತ ಅಂತ ಇರ್ತಾರೆ, ಅದು ತೆಗೆದು ಕರೆಕ್ಟ್ ಆಗಿ ಸಾಂಬಾರ್ ಮಾಡ್ಬೇಕು. ಇಲ್ಲಾಂದ್ರೆ ವಾಂತಿ ಆಗ್ತದೆ. ಸೂಪರ್. ತಗೊಂಡ್ ಬಂದು ಏನ್ ಪ್ರಯೋಜನ ಇಲ್ಲ. ಓಕೆ, ಏಕನಾಥ್ ಅವರು ತುಂಬಾ ದೊಡ್ಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ್ಲಿ ಅವರ ನಾನು ಏನ್ ಬೇಜಾರ್ ಮಾಡ್ಬೇಡ್ರಿ. ನಾ ಹೇಳಿದಾಗ ಏನು ತಪ್ಪಿದ್ರು ನನ್ ಕಡೆ ಇದು ಮಾಡ್ಕೊಡ್ರಿ, ಏನ್ ಇದು ಇಲ್ಲ, ಏನ್ ತೊಂದ್ರೆ ಇಲ್ಲ. ತುಂಬಾ ಖುಷಿ ಆಯ್ತು. ನಮ್ಮ ಹೆಸರು ಮೊಯ್ದೀನ್ ಅಂದ್ಬಿಟ್ಟು ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೂ ಕೂಡ ಈ ಅವರ್ಲಿ ಊರಿಗೆ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸಿಗೆ ಕರ್ಕೊಂಡು ತೋರಿಸ್ತೀನಿ. ಹಾಗೆ ನೀವು ಹೇಳಿದಂತ ಪದಾರ್ಥ, ಸಸಿ ಆಗ್ಲಿ, ಅಡಿಕೆ ಆಗ್ಲಿ, ಜೇನುತುಪ್ಪ ಆಗ್ಲಿ, ನಿಮ್ಮ ಹತ್ರ ಖರೀದಿ ಮಾಡ್ತೀನಿ, ಟೇಸ್ಟ್ ನೋಡ್ತೀನಿ, ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಫ್ರೆಂಡ್ಸ್, ಈಗ ಇಲ್ಲಿಂದ ನಾವು ಹೋಗ್ತೀವಿ, ಇಲ್ಲಿಂದ ಉಳುವಿಗೆ. ಅಲ್ಲಿ ಸುಮಾರು ಒಂದು 15 ಕಿಲೋಮೀಟರ್ ಇದೆ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಧನ್ಯವಾದಗಳು. ಸ್ಟೇ ಟ್ಯೂನ್. ಸ್ನಾನ ಮಾಡ್ತಾ ಇದ್ರಲ್ಲ, ಅಲ್ಲಿ ಹೋಗ್ಬೇಕಾಗಿ ನೀವು. ಅದು ನಿಮ್ ಡಿಪಾರ್ಟ್ಮೆಂಟ್ ಇದೆ ಇದು. ಅದು ಅಲ್ಲಿ ಹೋಗ್ಲಿಕ್ಕೆ ಜಾಗ ಎಲ್ಲಿದೆ? ಅಲ್ಲಿಂದ ಈಗ ಅಲ್ಲಿ ಟ್ರ್ಯಾಕ್ಟರ್ ನಿಂತಿರಲ್ಲ, ಅಲ್ಲಿಂದ ದಾರಿ ಐತಿ. ಓಕೆ. ಬ್ರಿಡ್ಜ್ ಇಂದ ಆ ಕಡೆ ಬದಿಯಲ್ಲಿ ದಾರಿ ಪಕ್ಕದಲ್ಲಿ ಒಂದು ಕಿರುದಾದ ದಾರಿ ಇದೆ. ಅಲ್ಲಿ ಜನರು ನೋಡಿ ಸ್ನಾನ ಮಾಡ್ತಾ ಇದಾರೆ ನೋಡಿ. ಆ ಜಾಗದಲ್ಲಿ ಹೋಗ್ಬೇಕಂದ್ರೆ ನಾವು ಹಾಗೆ ಹೋಗ್ಬೋದು. ಕೆಪಿಸಿ ಈಗ MPC ಐತಿದೆ, KPC ಅಂತ ನಮ್ಗೆ ಗೊತ್ತಿಲ್ಲ. ಅಷ್ಟೇನು ಕಲ್ತಿಲ್ಲ ನಾವು. ಕನ್ನಡ ಬರ್ತೈತಿ. ಅವ್ರು ಕದ್ರಾ ಹೋಗಿ ದೊಡ್ಡ ಆಫೀಸರ್ ಆದ್ರು. 60,000 ರೂಪಾಯಿ ಪಗಾರ ಸಿಕ್ತಿತ್ತು ಅವ್ರಿಗೆ. 60,000 ರೂಪಾಯಿ. ಈಗ ರಿಟೈರ್ಡ್ ಆದ್ರು. ಅವ್ರ ಹುಡುಗ ಈಗ ರಸ್ತೆ ಮೇಲೆ ಏನಾದ್ರೆ ವ್ಯಾಪಾರ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಶಾಲೆ ಕಲ್ತಿದ್ದ, ಪಾಸ್ನು ಆಗಿಲ್ಲ, ನಪಾಸ್ ಆಗಿದ್ದ. ತಮ್ಮ ಕಾಲ್ ಮೇಲೆ ದೊಡ್ಡ ಸಾಹೇಬ್. ಆದ್ರೆ ನಿಮ್ಮ ಹತ್ರ ಹ್ಯಾಂಡಿಕ್ಯಾಪ್ ಆದಲ್ರಿ, ಅವನಿಗೆ ರಿಕ್ಷಾ ಮೇಲೆ ತಗೊಂಡ್ ಹೋಗಿ ಸಿಗ್ನೇಚರ್ ಅಷ್ಟೇ ಮಾಡ್ತಿದ್ರು. 8, 10 ವರ್ಷ, 15 ವರ್ಷ ಅದೇ ತರ ಮಾಡಿ ಅವರು ಚೆನ್ನಾಗಿ ಡ್ಯೂಟಿ ಮಾಡಿದ್ರು. ಈಗ ಅವ್ರು ಮೊನ್ನೆ ತೀರ್ಕೊಂಡ್ರು. ಓಕೆ ಫ್ರೆಂಡ್ಸ್, ಈಗ ಈ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಏಕನಾಥ್ ಅವರಿಗೆ. ಮತ್ತೆ ಇಲ್ಲಿ ಏನೋ ಪ್ರಾಣಿಗಳು ಏನಂತ ರಾತ್ರಿ ಟೈಮಿಗೆ ಸಿಗ್ತದೆ. ಹೌದಾ? ಹುಲಿ ಸಿಗ್ತಾರೆ. ಮೊನ್ನೆ ನಾನು ನೋಡಿದೀನಿ. ಆದ್ರೆ ನಮ್ಗೆ ಏನ್ ಮಾಡುದಿಲ್ಲ, ನಾವು ಸೇಫ್ಟಿಯಾಗಿ ತಿರ್ಗಾಡ್ತೀವಿ. ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ನಾವು 12 ಗಂಟೆ ರಾತ್ರಿಗಾದ್ರೂ ಹೋಗ್ತೀವಿ ಇಲ್ಲಿಂದ. ಓಕೆ. ಯಾವ ತರ ಪ್ರಾಣಿ ಕಾಣುತ್ತೆ ಇಲ್ಲಿ? ಚಿರತೆ ಇದೆ, ಹುಲಿ ಇದೆ, ದೊಡ್ಡ ಹುಲಿ ಇದೆ, ಚಿಪ್ಪಂದಿ ಇದೆ, ಇದು ಮುಳ್ಳಂದಿ ಅಂತ ಇರ್ತದೆ, ಬಾಳ ಡೇಂಜರ್. ಚಿಪ್ಪಂದಿ ಇದೆ, ಮುಳ್ಳಂದಿ ಇದೆ, ಬಾಳ ಡೇಂಜರ್ ಇದೆ. ಕಾಡ್ಬೇಕಿದೆ. ತುಂಬಾ ಧನ್ಯವಾದಗಳು. ಮಾಹಿತಿ ಇದೆ, ಕಾಡ್ಕೋಣನು ಇದೆ. ಹೌದು, ಸುಮಾರು ನಾನಾ ತರ. ಬೇಸಿಗೆಗಾಲದಲ್ಲಿ ನೀರ್ ಅಡಿಕೆ ಆದ ಆ ಟೈಮಿಗೆ ಆನೆನೂ ಸಿಗ್ತದೆ ರೋಡ್ ಮೇಲೆ. ಫ್ರೆಂಡ್ಸ್ ನೋಡಿ, ಸುಮಾರು ನಾನಾ ತರ ಪ್ರಾಣಿಗಳಿದಾವೆ ಇಲ್ಲಿ. ಹಲವಾರು ಪ್ರಾಣಿಗಳು ಕಾಣ್ಬೋದು. ಆನೆ, ಚಿರತೆ, ಹಾಗೆ ಕಾಡಂದಿ, ಚಿಪ್ಪಂದಿ, ಕರಡಿ, ಎಲ್ಲ ಕಾಡ್ಕೋಣ, ಈ ತರ ಪ್ರಾಣಿಗಳೆಲ್ಲ ಹಲವಾರು ಪ್ರಾಣಿಗಳು ಇಲ್ಲಿ ಕಾಣ್ತದೆ. ದೊಡ್ಡ ದೊಡ್ಡ ಹೆಬ್ಬಾವು ಕಾಣ್ತದೆ. ಹಾವಿನ ವೇಷ, ಕಾಳಿಂಗ ಸರ್ಪ, ಹಾವಿನ ವೇಷ 7 ವರ್ಷ ಕಾಯಂ ಆಗಿರುತ್ತೆ. ಸೊ ನೀವು ಬಂದ್ರೆ ಇಲ್ಲಿ ಹುಷಾರಾಗಿ ಟ್ರೆಕ್ಕಿಂಗ್ ಮಾಡೋದಾಗ್ಲಿ, ದಾರಿ 40 ಸ್ಪೀಡ್ ಲಿಮಿಟ್ ಇರುತ್ತೆ. ಆ ಸ್ಪೀಡ್ ಮೀರಿ ಮೇಲ್ಗಡೆ ಹೋಗ್ಬಾರ್ದು. 40 ಬೆಳಿಗ್ಗೆ 6 ಗಂಟೆ ಬಿಡ್ತಾರೆ, ಬಾಕಿ ಟೈಮಿಗೆ ಬಿಡುದೇ ಇಲ್ಲ ಈ ರೋಡಿಂದ. ಯಾಕಂದ್ರೆ ನೀವು ಪ್ರಾಣಿಗಳ ಹಾನಿ ಮಾಡ್ತೀರಿ. ನೀವು ಹೈವೇ ಮೇಲೆ ಓಡಿಸ್ತೀರಿ. ಬೆಂಗಳೂರು ಗಾಡಿ ಓಡಿಸಿದವ್ರು ಈ ರೋಡಿಗೆ ಗಾಡಿ ನಡ್ಸೋಂಗಿಲ್ಲ. ಹೌದೌದು. ನಮ್ ತರ ನೀವು ಬೆಂಗಳೂರು ದೊಡ್ಡ ಡ್ರೈವರ್ ಅಂತ ಫಾಸ್ಟ್ 80 ಸ್ಪೀಡ್ಗೆ ಹೋಗ್ತೀರಿ. ಆ ಸ್ಪೀಡ್ ಓಡಿಸೋಂಗಿಲ್ಲ ಈ ರೋಡಿಗೆ.
ಹೌದು, ಆರಾಮಾಗಿ ಇದು ಹೋಗ್ಬೋದು. ನಮ್ದು ಕಾಡು ಪ್ರದೇಶ ಕಾಡು ಪ್ರಾಣಿ ಆಗಿದ್ದ. ಕಾಡು ಪ್ರಾಣಿ ಕಾಡು- ಸಂಭಾಳಿಸ್ಬೇಕು. ಒಂದ್ ಮನುಷ್ಯ ಹೋಗಿದ್ರು ನಡೀತದೆ, ಆದ್ರೆ ಕಾಡು ಪ್ರಾಣಿ ಹೋಗಿಬಾರ್ದು. ಕಾಡು Okay, ಪ್ರಾಣಿ ಹೋಗಿಬಾರ್ದು. ಒಂದ್ ಮನುಷ್ಯಾಗ ನೀವು ಗಾಡಿ ಹಾಯಿಸ್ಕೊಂಡು ಹೋದ್ರು ನಡೀತದೆ. ಆ ತರ ಓಕೆ ಇಲ್ಲಿ ಫ್ರೆಂಡ್ಸ್, ಕಾನೇರಿ ಬ್ರಿಡ್ಜ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಏಕನಾಥ್ ಸರ್ ಅವರು ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಟೇ ಟ್ಯೂನ್ ಆಗಿರಿ, ನೋಡ್ತಾ ಇರಿ. ನಿಮ್ಗೆ ಮುಂದ್ಗಡೆ ಇನ್ನೂ ಅದ್ಭುತವಾದ ದೃಶ್ಯವನ್ನು ಕಾಣಿಸ್ತೀನಿ. ಕಾನೇರಿ ಅವರಿಗೆ ತುಂಬಾ ಧನ್ಯವಾದಗಳು. ನೀವು ಹಾಗೆ ನಮ್ಮ ಪರವಾಗಿ ನಿಮ್ಮ ಪರವಾಗಿ ಎಲ್ಲರ ಕಡೆಯಿಂದ ಧನ್ಯವಾದಗಳು. ಮತ್ತೆ ಭೇಟಿ ಆಗೋಣ. ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಬಾಯ್. ಕಾನೇರಿ ದಾಟ್ಬಿಟ್ಟು ಆಲ್ರೆಡಿ ಬಂದಿದ್ದೀವಿ. ಕಾನೇರಿ ದಾಟಿ, ಆ ಕಾನೇರಿ ಬ್ರಿಡ್ಜ್ ದಾಟ ಬಂದ್ಕೊಳ್ಳೆ ನಾವು ಇಲ್ಲಿ ಕರಿಗುಡ್ಡ ಅಂತ ಊರು, ಕರಿಗುಡ್ಡ ಅಂತೇಳಿ ಊರಿದ್ದು ಸರ್. ಎಲ್ಲರೂ ನೋಡಿ ಫ್ರೆಂಡ್ಸು, ಹಾಗೆ ಗುಡ್ಡ ಬೆಟ್ಟ ಎಲ್ಲ ಇದೆ, ಕಾಣ್ತಾ ಇದೆ. ಗುಡ್ಡ ಬೆಟ್ಟ ಎಲ್ಲ ಕಾಣ್ತಾ ಇದೆ. ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು, ತುಂಬಾ ಸೂಪರ್ ಆಗಿ ದೃಶ್ಯ ಕಾಣ್ತಾ ಇದೆ. ಕರಿಗುಡ್ಡ ಹೆಸರು, ಇದ್ರ ಮೇಲ್ಗಡೆ ಹತ್ತಿದ್ರೆ ಬೆಟ್ಟ, ಹಾಗೆ ಎಲ್ಲ ಸೀನರಿ ಕಾಣುತ್ತೆ. ಸೀನರಿ ಇದು ವ್ಯೂ ಪಾಯಿಂಟ್ ನೋಡಿ ಸರ್, ಎಲ್ಲ ಕಾಣಿಸ್ತಾ ಇದೆ ಬೆಟ್ಟ. ಇಲ್ಲಿ ಸೂಪರ್ ಆಗಿ ಸೀನರಿ ಕಾಣ್ತಾ ಇದೆ. ಈಗ ಬಿಸಿಲು ಬಂದ್ಬಿಟ್ಟಿದೆ, ಟೈಮ್ ಸರಿಯಾಗಿ ಆಗಿದೆ 12 ಗಂಟೆ. ಇನ್ನೊಂದು 10-15 ನಿಮಿಷ ದಾರಿಯಲ್ಲಿ ಹೋದ್ರೆ ಉಳುವಿ ಕ್ಷೇತ್ರಕ್ಕೆ ಮುಟ್ತೀವಿ ಫ್ರೆಂಡ್ಸ್. ಹಾಯ್, ವೆಲ್ಕಮ್ ಫ್ರೆಂಡ್ಸ್. ಹಾಯ್. ಸೊ ನಾನಿವಾಗ ಬಂದಿದ್ದೀನಿ ಕರಿಗುಡ್ಡ ಬೆಟ್ಟದ ಮೇಲೆ. ಈ ಬೆಟ್ಟದ ಮೇಲೆ ಬಂದ ತಕ್ಷಣ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ. ಇದೆ ವ್ಯೂ ಪಾಯಿಂಟು. ಇದು ಕಾರ್ ನಿಂತ್ಕೊಂಡಿದೆ. ಇಲ್ಲಿಂದ ಬರೋ ದಾರಿ ನೋಡಿ, ಕೆಳಗಡೆಯಿಂದ ಹತ್ಬಿಟ್ಟು ಹಿಂಗೆ ಬರೋದು. ಬಂದ್ಬಿಟ್ಟ ಈ ಗುಡ್ಡ ನೋಡಿ. ಸೊ ಇದು ಬೆಟ್ಟದ ಮೇಲೆ ನೋಡ್ತಾ ಇರೋದು ಕರಿಗುಡ್ಡ. ಇದು 1, 2, 3, 4, 5 ಬೆಟ್ಟ ಇದೆ. ಸೊ ಇದು ಕರಿಗುಡ್ಡ ಅಂತ ಹೆಸರಿದೆ ಫ್ರೆಂಡ್ಸ್. ಇಲ್ಲಿ ಬಂದ ತಕ್ಷಣ ನೀವು ನೋಡ್ಬೋದು, ತಂಪಾದ ಗಾಳಿ, ನೇಚರ್ ತುಂಬ ಬ್ಯೂಟಿಫುಲ್ ಇದೆ, ತಂಪಾದ ಗಾಳಿ ಇದೆ ಫ್ರೆಂಡ್ಸ್. ಇದರಲ್ಲಿ ತುಂಬ ಖುಷಿ ಆಯಿತು ನನಗೆ ಕರಿಗುಡ್ಡ ಪ್ರದೇಶಕ್ಕೆ ಭೇಟಿ ಕೊಟ್ಟು. ಕಾನೇರಿ ಬ್ರಿಡ್ಜಿಂದ ಮುಂದೆ ಬಂದರೆ ಇಲ್ಲಿ ಬೆಟ್ಟ ಸಿಗುತ್ತೆ. ಈ ಬೆಟ್ಟದ ಮೇಲೆ ಬಂದು ಹತ್ತಿ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಸೀನರಿ, ಫೋಟೋ ಶೂಟ್ ಎಲ್ಲ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸ್ಟೇ ಟ್ಯೂನ್ ಇದಕ್ಕೆ ಥ್ಯಾಂಕ್ ಯು. ಈಗ ನಾವು ಹೋಗ್ತಾ ಇದ್ದೀವಿ ಉಳುವಿ ಕ್ಷೇತ್ರಕ್ಕೆ. ಇಲ್ಲಿಂದ ಗುಡ್ಡ ಇಳಿದ್ಬಿಟ್ಟು ಕರಿಗುಡ್ಡದಿಂದ ಈಗ ನಮಗೆ ಓನ್ಲಿ ಇಲ್ಲಿಂದ ಕೇವಲ ಮಿನಿಮಮ್ ಅಂದರೆ ಒಂದು 5-6 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಳ್ತೀನಿ ಶ್ರೀ ಕ್ಷೇತ್ರ ಉಳುವಿ. ಅಲ್ಲೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಸ್ಟೇ ಟ್ಯೂನ್ ಆಗಿರಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಯಾವಂತ ಸ್ಪೀಡಾಗಿ ಹೋಗ್ತಾ ಇದೆ ಅಂದರೆ ಅಂಥ ಸ್ಪೀಡಲ್ಲಿ ಹೋಗ್ತಾ ಇದೆ, ಕ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ, ಆದರೂ ಸ್ಪೀಡಾಗಿ ಹೋಗ್ತಾ ಇದೆ ಫ್ರೆಂಡ್ಸ್. ಮುಖ್ಯ ದ್ವಾರಗೆ ಬಂದಿದ್ದೀವಿ ಫ್ರೆಂಡ್ಸ್. ಈಗ ಆಲ್ರೆಡಿ ಇಲ್ಲಿಂದ ಹತ್ರ ಇದೆ, ತುಂಬ ಹತ್ರ ಇದೆ. ನಾವೀಗ ಎಂಟ್ರೆನ್ಸ್ ಕೊಡ್ತಾ ಇದ್ದೀವಿ. ಸೊ ಹೋಗೋಣ ಫ್ರೆಂಡ್ಸ್, ನೋಡೋಣ ಒಳಗಡೆ ಏನಿದೆ ತೋರಿಸ್ತೀನಿ ನಿಮಗೆ. ಓಕೆ, ಮಹಾದ್ವಾರಗೆ ಬಂದಿದ್ದೀವಿ. ಈಗ ಎಂಟ್ರೆನ್ಸ್ ಉಳ್ವಿ ಫೈನಲಿ ಮುಟ್ಟಿದ್ದೀವಿ, ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಸೊ ಇದೇ ಬನ್ನಿ ದೇವಸ್ಥಾನ ನೋಡಿ ಹೇಗಿದೆ ಅಂತೇಳಿ. ಒಳಗಡೆ ಎಕ್ಸ್ಪ್ಲೋರ್ ಹಿಂಗೆ ಮಾಡಲಿಕ್ಕೆ ಅವಕಾಶ ಇರಲ್ಲ, ಬಟ್ ಈಗ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಭಕ್ತಾದಿಗಳು ಬರ್ತಾ ಇದ್ದಾರೆ ಫ್ರೆಂಡ್ಸ್. ಶಿವಾಯ ನಮಃ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಉತ್ತಮವಾದ ಬ್ಯೂಟಿಫುಲ್ ಭಕ್ತಾದಿಗಳು ಅನ್ಬೋದು.
ಇದೇ ಶ್ರೀ ಕ್ಷೇತ್ರ ಹುಳಿ ದೇವಸ್ಥಾನ ಫ್ರೆಂಡ್ಸ್. ನೋಡಿ, ಭಕ್ತಾದಿಗಳು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ದೇವಸ್ಥಾನ ಸುತ್ತಲ ಸುತ್ತಾ ಇದ್ದಾರೆ. ಸೊ ಇದು ದರ್ಶನ ಮತ್ತು ಅಭಿಷೇಕ ಮಾಡಿದ್ರೆ 500 ರೂಪಾಯಿ ಇರುತ್ತೆ. ಇಲ್ಲಿ ಅಭಿಷೇಕ ಪಾವತಿ ಪಡೆಯಬಹುದು. ಓಕೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಭಕ್ತಾದಿಗಳು ಅವರು ದೇವಸ್ಥಾನ ಸುತ್ತುತ್ತಾ ಇದ್ದಾರೆ. ಬಸವೇಶ್ವರ ದೇವಸ್ಥಾನ, ದೇವಸ್ಥಾನ ಅದ್ರ ಬಾಜು ಸುತ್ತುತ್ತಾ ಇದ್ದಾರೆ, ಗೋಪುರ ಬಾಜು. ಸೊ ನಮ್ಮ ಅಮೀನ್ ಬಾವಿಯಿಂದ ಬಂದಿರೋ ಒಬ್ಬ ಭಕ್ತಾದಿ, ಲಿಟಲ್ ಭಕ್ತಾದಿ ಒಬ್ಬ ಸಿಕ್ಕಿದ್ದಾನೆ. ಅವನ ಹೆಸರು ನಿನ್ನ ಹೆಸರೇನು? ನನ್ನ ಹೆಸರು ಸಿದ್ಧಾರ್ಥ ಅಂತ ಹೇಳ್ಬಿಟ್ಟು. ಸೊ ಅಮೀನ್ ಬಾವಿಯಿಂದ ಬಂದು ನೆನ್ನೆ ಬಂದು ವಸ್ತಿ ಆಗಿದ್ದಾನೆ. ಸೊ ಅವನ ದೋಸ್ತ ಒಬ್ಬ ಬಂದಿದ್ದಾನೆ. ಅವ್ನ ನಿನ್ನ ಹೆಸರೇನಪ್ಪ? ಶಿವರಾಜ್. ಶಿವರಾಜ್ ಅವರೊಬ್ರು ಗೆಳೆಯರು ಅನ್ಸುತ್ತೆ. ಇನ್ನೊಬ್ಬ ಬಂದಿದ್ದಾನೆ, ಅವನ ಹೆಸರೇನು? ಸಿದ್ಧಾರ್ಥ, ಸಮರ್ಥ, ಶಿವರಾಜ್. 3 ಜನ ಎಸ್ ಅಕ್ಷರ ಪ್ರಾರಂಭ ಆಗುತ್ತೆ. ನಿಮ್ಮೂರು ಯಾವುದು? ಹಾಂ, ಓಕೆ ಫ್ರೆಂಡ್ಸ್, ಬ್ಯೂಟಿಫುಲ್ ಆಗಿ ಇರೋ ಫ್ರೆಂಡ್ಸ್ ಅನ್ಸುತ್ತೆ. ಸೊ ನೆನ್ನೆ ಬಂದು ಸ್ಟೇ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಇಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್.
ಥ್ಯಾಂಕ್ ಯು. ತಂಪಾದ ಪಾನಿ ಕುಡಿಸಿದ್ದಾರೆ ನಮಗೆ ಅಂಕಲ್ ಅವರು. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ದರ್ಶನ ಎಲ್ಲ ನಮ್ಮದು ಭಕ್ತಾದಿಗಳು ತುಂಬ ಜನ ಬಂದಿದ್ದಾರೆ ಉಳಿಗೆ ಕ್ಷೇತ್ರಕ್ಕೆ. ಇವತ್ತು ಸ್ಪೆಷಲ್ ಆಗಿ ತುಂಬ ಜನ ಬಂದಿದ್ದಾರೆ. ಸೊ ಇವಾಗ ದರ್ಶನ ಆಗಿದೆ ನಮ್ಮದು. ನಾವು ಇವಾಗ ಹೊರಡ್ತಾ ಇದ್ದೀವಿ ಅನ್ನ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ಅನ್ನಪ್ರಸಾದಕ್ಕೆ ಪಾಳಿ ಹಚ್ಚಿದ್ದೀನಿ. ಈಗ ಅನ್ನಪ್ರಸಾದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಲೈನ್ ಹಚ್ಚಿ ಕಾಲಲ್ಲಿ ಹೋಗ್ತಾ ಇದ್ದೀನಿ. ಫೈನಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಓಕೆ, ಫೈನಲಿ ಬಂದಿದ್ದೀವಿ ಊಟದ ಹಾಲಿಗೆ. ಊಟ ಮಾಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಊಟದ ನಂತರ ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಊಟದಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಅಡುಗೆಯನ್ನು ಮಾಡಿರ್ತಾರೆ. ನಮಗೆ ತುಂಬ ಖುಷಿಯಾಗಿದೆ ಇಲ್ಲಿ ಬಂದು ವಿಸಿಟ್ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಈಗ ರೊಟ್ಟಿ ಕೊಟ್ಟಿದ್ದಾರೆ, ಈಗ ಪಲ್ಯನೂ ನಡೀತಾ ಇದ್ದಾರೆ. ಥ್ಯಾಂಕ್ ಯು ಬ್ರದರ್. ಸ್ವೀಟ್ ಪಾಯಸ. ಓಕೆ, ಥ್ಯಾಂಕ್ ಯು. ಅಣ್ಣ ಸ್ವಲ್ಪ ಜಾಗ. ಹಾಂ, ಥ್ಯಾಂಕ್ ಯು ಅಣ್ಣ, ಅವರು ಜಾಗ ಕೊಟ್ಟಿದ್ದಕ್ಕೆ ಧನ್ಯವಾದ. ಓಕೆ ಫ್ರೆಂಡ್ಸ್, ಈಗ ನಾನು ಊಟದ ಹಾಲಿಗೆ ಬಂದಿದ್ದೀನಿ. ಈಗ ರೊಟ್ಟಿ ಪಲ್ಯ ಪಾಯಸ ತಿಂದ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆ ತುಂಬ ಕೇರ್ಫುಲ್ ಆಗಿರಿ. ಸ್ಟೇ ಟ್ಯೂನ್. ಚಪಾತಿ, ಪಲ್ಯ, ಪಾಯಸ, ರವೆ ಪಾಯಸ ತಿಂದಿದ್ದೀನಿ. ತುಂಬ ರುಚಿಕರವಾಗಿ ಅಡುಗೆ ಮಾಡಿದ್ದಾರೆ. ರುಚಿಯಾಗಿದೆ. ಈಗ ಅನ್ನ ಸಾಂಬಾರು ಹಾಕೊಳ್ಳೋ ಸಮಯ ಬಂದಿದೆ. ಅನ್ನ ಸಾಂಬಾರು ಹಾಕೊಳ್ತೀನಿ ಫ್ರೆಂಡ್ಸ್. ಊಟ ಮಾಡಿಬಿಟ್ಟು ಅದು ನಿಮಗೆ ರಿವ್ಯೂ ಕೊಡ್ತೀನಿ. ಸ್ಟೇ ಟ್ಯೂನ್. ನೈಸ್. ಬಂದಿದೆ ಊಟ ಮಾಡೋ ಟೈಮ್ ಫ್ರೆಂಡ್ಸ್. ಊಟ ಮಾಡಿ ನಿಮಗೆ ಸಿಗ್ತೀನಿ. ಸ್ಟೇ ಟ್ಯೂನ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ. ಮಾಸ ಸ್ಟಾರ್ಟ್ ಆಗಿದೆ. ಪಾಯಸ ಇನ್ನೊಂದು ಸಲ ತೊಗೊಂಡಿದ್ದೀನಿ, ಸೆಕೆಂಡ್ ರೌಂಡು. ನೀವು ಅಷ್ಟೇ ಬಂದಾಗ ಇಲ್ಲಿ ಕಾರ್ತಿಕ ಮಾಸಕ್ಕೆ ಬನ್ನಿ, ವಿಸಿಟ್ ಮಾಡಿ ಉಳಿಗೆ ಶ್ರೀ ಕ್ಷೇತ್ರಕ್ಕೆ. ತುಂಬ ಬ್ಯೂಟಿಫುಲ್ ಆಗಿ ಶ್ರೀ ಬಸವೇಶ್ವರ ಪ್ರಸಾದ ನಿಲಯ. ಇಲ್ಲಿ ಊಟ ಮುಗಿಸಿದ್ದೀನಿ, ಅನ್ನ ಪ್ರಸಾದ ಮುಗಿಸಿದ್ದೀನಿ ಫ್ರೆಂಡ್ಸ್. ಈಗ ಮಾರ್ಕೆಟ್ ದೋಸ್ತೀನಿ, ಬನ್ನಿ ಉಳಿಗೆ ಮಾರ್ಕೆಟ್. ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ ಟು ದ ಉಳಿಗೆ ಮಾರ್ಕೆಟ್. ಓಕೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ವೆಲ್ಕಮ್ ಮಾಡೋಣ ಇವರಿಗೆ ಫ್ರೆಂಡ್ಸ್. ಓಕೆ, ಉಳಿಗೆ ಮಾರ್ಕೆಟ್ ಸ್ಟಾರ್ಟ್. ಈಗ ದರ್ಶನ ಆಗಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಊಟ ಮಾಡಿ ಈಗ ಮಾರ್ಕೆಟಲ್ಲಿ ಮರಾಠ ಆಗ್ತಾ ಇರೋ ಮಾರ್ಕೆಟಲ್ಲಿ ಬಂದಿದ್ದೀವಿ. ಈಗ ನೋಡೋಣ ಫ್ರೆಂಡ್ಸ್ ಏನೇನು ಖರೀದಿ ಮಾಡ್ತಾರೆ ನಮ್ಮ ಬ್ರದರ್ ಅವರು ಅಂತ. ಫ್ರೆಂಡ್ಸ್, ಇವಾಗ ಮಾರ್ಕೆಟ್ ತೋರಿಸ್ತೀನಿ ನೋಡ್ರಿ. ಎಲ್ಲ ಉಳಿವೆ ಮಾರ್ಕೆಟ್ 360 ವ್ಯೂ ತೋರಿಸ್ತಾ ಇದ್ದೀನಿ. ಮಾರ್ಕೆಟ್ ಎಲ್ಲ ಐಟಮ್ಸ್, ಪೂಜೆ ಸಾಮಾನು, ಹಾಗೆ ಎಲ್ಲ ಆ ಥರ ಐಟಮ್ಸು, ಪೂಜೆ ಸಾಮಾನು, ಮಾರ್ಕೆಟಿಂಗ್. ಓಕೆ ಫ್ರೆಂಡ್ಸ್, ನೋಡಿ ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ಅನ್ಕೋತೀನಿ. ಐ ಹೋಪ್ ಬಿಲೀವ್ ತುಂಬ ಸೂಪರಾಗಿ ಕಾಣ್ತಾ ಇದೆ ಅಂತೇಳಿ
ನೀವು ಅಷ್ಟೇ ಬಂದಾಗ ಇಲ್ಲೆಲ್ಲ ವಿಸಿಟ್ ಮಾಡಿ ನೋಡಿ. ಇಷ್ಟು ಬ್ಯೂಟಿಫುಲ್ ಆಗಿ ಇರುತ್ತೆ ಅಂದರೆ ಉಳುವಿ ಕ್ಷೇತ್ರ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆಟಿಕೆ ಸಾಮಾನುಗಳು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಜಂಗಲ್ ಸಫಾರಿ ಊರು ಸೇತುವೆ, ಜಂಗಲ್ ಸಫಾರಿ ಸೇತುವೆ ಇದೆ, ಅಲ್ಲೆಲ್ಲ ಗಾಡಿಗಳು ನಿಂತ್ಕೊಂಡಿದ್ದಾವೆ. ಅದು ಸೇತುವೆಗೆ ಜಂಗಲ್ ಸಫಾರಿ ಕರ್ಕೊಂಡು ಹೋಗ್ತವೆ. ತೋರಿಸ್ತೀವಿ ಫ್ರೆಂಡ್ಸ್ ಅದು ನಿಮಗೆ. ಹಲೋ, ಐ ಹೋಪ್ ಯು ಫ್ರೆಂಡ್ಸ್ ಈ ವಿಡಿಯೋನ ಉಳುವಿ ಕ್ಷೇತ್ರವನ್ನು ನೀವು ಎಂಜಾಯ್ ಮಾಡಿದ್ದೀರಾ. ನೋಡಿಬಿಟ್ಟು ನಿಮಗೂ ಕೂಡ ತುಂಬ ಹ್ಯಾಪಿಯಾಗಿದೆ, ತುಂಬ ಹ್ಯಾಪಿಯಾಗಿದೆ ಅಂದ್ಕೊಳ್ತೀನಿ. ಸೊ ಇಲ್ಲಿಂದ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ ನೀವು, ಉಳುವಿ ಕ್ಷೇತ್ರ ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಿದ್ದೀನಿ, ತೋರಿಸ್ತೀನಿ ನಿಮಗೆ. ಸ್ಟೇ ಟ್ಯೂನ್, ಕ್ಯಾಚ್ ಯು ಲೇಟರ್ ಫ್ರೆಂಡ್ಸ್. ರಿಕ್ವೆಸ್ಟ್ ಕೊಟ್ಟಿದ್ದಕ್ಕೆ ಇವ್ರದ್ದು ಮಾಡ್ತಿದ್ದೀನಿ. ನಿಮ್ಮ ಹೆಸರೇನಣ್ಣ? ಶಿವಾಜಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರದ್ದು 407 ಗಾಡಿ ಇದೆ. ಗಾಡೀಲಿ ಅವರು ತೊಗೊಂಬಂದು ಬಿಟ್ಟು ಇದು ಬ್ಲಾಗ್ಸನ್ನು ಇಳಿಸ್ತಾ ಇದ್ದಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೋಡ್ಬಿಟ್ಟು ಖುಷಿಯಾಗಿದೆ ಇವತ್ತು ಉಳುವಿಲಿ. ಸೊ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಓಕೆ ಅಂತ ಹೇಳಿದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ, ಅವರು ವರ್ಕಲ್ಲಿದ್ದಾರೆ. ಸೊ ತುಂಬ ದೊಡ್ಡ ಅರಮನೆ ಕಟ್ತಾ ಇದ್ದಾರೆ ಅನ್ಸುತ್ತೆ. ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್.